ಇನ್ನು ಚಾಮರಾಜನಗರದಲ್ಲಿ ಕಳ್ಳಬೇಟೆ ಶಿಬಿರ ಸ್ಫೋಟ ಪ್ರಕರಣ ಆಳವಾಗಿ ತನಿಖೆ ಮಾಡ್ತಿದ್ದೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ವರದಿ ಬರಲಿ ನೋಡೋಣ ಎಂದಿದ್ದಾರೆ. ಸಂಪೂರ್ಣ ವರದಿ ಬಂದ ನಂತರ ನಾನು ಮಾತನಾಡ್ತೀನಿ. ಅರಣ್ಯ ಸಚಿವರು ಕೂಡ ಆಳವಾಗಿ ತನಿಖೆ ನಡೆಸುತ್ತಿದ್ದಾರೆ ಅಂತ ಹೇಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಪ್ರಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಶೂಟೌಟ್ ಆಯ್ತಲ್ಲ, ಅದಾದ ಮೇಲೆ ಈ ಬೇಟೆ ಕಳ್ಳ ಬೇಟೆಯನ್ನು ತಡೆಯುವಂತಹ ಕ್ಯಾಂಪ್ಗಳನ್ನ ಸುಟ್ಟಿದ್ದಾರೆ ಸರ್. ಅದರಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅಂತ 8 ಕ್ಯಾಂಪ್ಗಳಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟು ಬ್ಲಾಸ್ಟ್ ಮಾಡಿದ್ದಾರೆ ಅಂತ. ಅದರಲ್ಲೂ ತಮಿಳುನಾಡು ಕಳ್ಳರ ಕೈವಾಡ ಇದೆ ಅನ್ನುವಂತಹ ಅನುಮಾನ ಕೂಡ ಇದೆ. ನಾನೀಗೇನು ಮಾತಾಡಕ್ ಹೋಗಲ್ಲ. ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನೋ ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಮತ್ತು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಕೂಡ ಭಾಳ ಡೀಪಾಗಿ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ.